ಯೂಶಲ್ ಆಗಿ ಮಗುಗೆ ಮನೇಲಿ ಜ್ವರ ಬಂದಾಗ ಪೇರೆಂಟ್ಸ್ ಮಾಡ್ತಕ್ಕಂಥ ಮಿಸ್ಟೇಕ್ಗಳೇನಂದ್ರೆ ಫಸ್ಟ್ ಅನ್ನು ಮಗುಗೆ ಜ್ವರ ಬಂದೆ ಅಂದ್ಬಿಟ್ಟು ಮಗುನ ಬೆಚ್ಚಗಿಡ್ಬೇಕಂತ ಏನ್ ಮಾಡ್ತಾರೆ, ಮಗುಗೆ ಸ್ವೆಟರ್ ಚದರ್ಗಳನ್ನ ಹೊಚ್ಚಿ ಮಲಗಿಸ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಜ್ವರ ಕಡಿಮೆ ಆಗಲ್ಲ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ನೀವ್ ಅದನ್ನ ಪ್ರಿವೆಂಟ್ ಮಾಡ್ದಂಗಲ್ಲ, ಇನ್ನು ಟೆಂಪರೇಚರ್ ನ ಜಾಸ್ತಿ ಮಾಡ್ದಂಗಾಗುತ್ತೆ. ಹೆಂಗಾಗುತ್ತೆ ಅಂದ್ರೆ ಹಾಟ್ ಬಾಕ್ಸ್ ಅಲ್ಲಿ ಫುಡ್ ನ ಇಟ್ಟಂಗಾಗುತ್ತೆ. ಸೊ ಅದಕ್ಕಾಗಿ ಈ ತಪ್ಪನ್ನ ಮಾಡಬಾರ್ದು. ಎರಡನೇದಾಗಿ ಕೋಲ್ಡ್ ಸ್ಪಾಂಜಿಂಗ್ ಮಾಡು ಅಂತ ಹೇಳಿರ್ತಾರೆ ಡಾಕ್ಟರ್. ಸೊ ನೀವೇನ್ ಮಾಡ್ತಾರೆ, ಐಸ್ ವಾಟರ್ ಅಂದ್ರೆ ಫುಲ್ ಕೋಲ್ಡ್ ಆಗಿರೋ ನೀರ್ನ ಮಗುಗೆ ಸ್ಪಾಂಜಿಂಗ್ ಮಾಡ್ತೀರಾ, ಅಂದ್ರೆ ಮೈಯೆಲ್ಲ ಒರೆಸ್ತೀರಾ ಬಟ್ಟೆಲೆ ಐಸ್ ವಾಟರ್ ಅಲ್ಲಿ. ಸೊ ಇದು ಮಾಡಬಾರ್ದು. ಜಸ್ಟ್ ಲ್ಯೂಕಮ್ ವಾಟರ್ ಅಂದ್ರೆ ಸ್ವಲ್ಪ ಟ್ಯಾಪ್ ವಾಟರ್ ಇಲ್ಲಾಂದ್ರೆ ಸ್ವಲ್ಪ ಬೆಚ್ಚಗೆ ನೀರ್ನ ಇದು ಮಾಡ್ಬಿಟ್ಟು ಮಗುಗೆ ಮೈಯೆಲ್ಲ ಒರೆಸ್ಬೇಕು. ಮೂರನೇ ಮಿಸ್ಟೇಕ್ ಏನಂದ್ರೆ ಎಸಿನೂ ಫ್ಯಾನ್ ಆಫ್ ಮಾಡ್ಬಿಡೋದು. ಯಾಕಂದ್ರೆ ಸಿರಪ್ ಹಾಕಿದ್ರೆ ಮಗು ಬೆವಿಯಲ್ಲ ಮತ್ತೆ ಇದಾಗ್ಬಿಡುತ್ತೆ ಅಂತ ಏನ್ ಮಾಡ್ಬಿಡ್ತಾರೆ, ಎಸಿ ಮತ್ತೆ ಫ್ಯಾನ್ ಆಫ್ ಮಾಡ್ಬಿಡ್ತಾರೆ. ಇದು ಮಾಡೋ ಮಿಸ್ಟೇಕ್. ನೀವು ಅವಾಗ ಏನ್ ಮಾಡ್ದಂಗ ಆಗುತ್ತೆ, ರೂಮ್ ನ ಟೆಂಪರೇಚರ್ ನ ಇನ್ನು ಬಿಸಿ ಹಾಟ್ ಜಾಸ್ತಿ ಮಾಡ್ದಂಗ ಆಗುತ್ತೆ. ಅಂದ್ರೆ ಕೋಲ್ಡ್ ಇರ್ಬೇಕು ರೂಮ್. ಕೋಲ್ಡ್ ಆದಾಗ ಏನಾಗುತ್ತೆ, ಮಗುದು ಜ್ವರ ಸಪ್ರೆಸ್ ಆಗುತ್ತೆ. ಈಗ ನೀವು ಎಲ್ಲ ಆಫ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಟೆಂಪರೇಚರ್ ಮಗುದಿನ್ನು ಜಾಸ್ತಿ ಆಗುತ್ತೆ. ಫೋರ್ತ್ ಒನ್ ಏನಂದ್ರೆ, ಮಗುಗೆ ಇಷ್ಟ ಇಲ್ಲ ಅಂದ್ರೆ ಫುಡ್ ನ ತಿನ್ಸಕ್ ಹೋಗೋದು, ಫೀಡ್ ಮಾಡ್ಸಕ್ ಹೋಗ್ತಾರೆ. ನಿಮ್ಗೆ ಜ್ವರ ಬಂದಾಗ, ಶೀತ ಆದಾಗ, ಕೆಮ್ಮಾದಾಗ ನಿಮ್ಗೆ ಊಟ ಸೇರ್ತಾರಲ್ಲ. ಸೊ ಹಾಗಾದ್ರೆ ಮಕ್ಕಳಿಗೆ ಹೇಗೆ ಸೇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಫೋರ್ಸ್ ಮಾಡಬಾರ್ದು. ಯೂಶಲ್ ಆಗಿ ಏನಾಗಲ್ಲ, ಆ ಟೈಮ್ ಸಿರಪ್ ಅವನ್ನೆಲ್ಲ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಮಗುಗೆ ಒಂದು 7 to 10 days ವರೆಗೂ ಅವ್ರದ್ದೇ ಆದಂತ ಒಂದು ಸ್ಪೇಸ್ ನ ಕೊಡಿ, ಫೋರ್ಸ್ ಆಗಿ ಫುಡ್ ನ ಕೊಡಕ್ ಹೋಗ್ಬೇಡಿ. ಫಿಫ್ತ್ ಒನ್ ಏನಂದ್ರೆ, ತುಂಬಾ ಮಗುಗೆ ಹೈಡ್ರೇಟ್ ಇಟ್ಕೋಬೇಕು. ಎಳ್ನೀರಾದ್ರು, ನೀರಾದ್ರು ಅಥವಾ ORS, ಸ್ವಲ್ಪ ಅವರಿಗೆ ನೀರನ್ನ ಜಾಸ್ತಿ ಕೊಡ್ಬೇಕು ಆ ಟೈಮಲ್ಲಿ. ಸೊ ಹಾಗಾಗಿ ಈ ತಪ್ಪುಗಳನ್ನ ನೀವು ಜ್ವರ ಬಂದಾಗ ಮಗುಗೆ ಮಾಡಬಾರ್ದು. ಆದಷ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.